ಇನ್ನು ಅರಮನೆ ಆವರಣದಲ್ಲಿ ಫಿರಂಗಿಗಳಿಗೆ ಪೂಜೆಯಲ್ಲಿ ಸಿಆರ್ ಡಿಸಿಪಿ ಸದನಗೌಡ ಪಾಟೀಲ್ ಭಾಗಿಯಾಗಿದ್ದಾರೆ. ಫಿರಂಗಿ ಎಳೆದೊಯ್ಯುವಂತ ಎತ್ತುಗಳಿಗೆ ವಿಶೇಷವಾದಂಥ ಪೂಜೆ ಕೂಡ ಆಗುತ್ತೆ. ನಗರ ಮೀಸಲು ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆ. ಮೈಸೂರು ಅರಮನೆಗೆ ಸೇರಿರುವಂತಹ ಫಿರಂಗಿಗಳು ದಸರಾ ಹಬ್ಬ ಹಿನ್ನೆಲೆ ಜಿಲ್ಲಾ ಪೊಲೀಸರ ಸುಪರ್ದಿಗೆ. ಕುಶಾಲತೋಪು ಸಿಡಿಸೋದಕ್ಕೆ ಬಳಸುವಂತಹ ಫಿರಂಗಿಗಳು. ಅರಮನೆ ಆವರಣದಲ್ಲಿ ನಡೀತಿರುವಂತಹ ಪೂಜೆ. ಆ ಪೂಜೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಆಯುಧ ಪೂಜೆಯ ಸಂಭ್ರಮ ಮೈಸೂರು ಅರಮನೆಯಲ್ಲಿ ಈಗ ಹೇಗಿದೆ ಅನ್ನೋದನ್ನು ನೋಡ್ಬೋದು. ಡಿಸಿಪಿ ಸಿದ್ದನಗೌಡ ಕೂಡ ಭಾಗವಹಿಸಿದ್ದಾರೆ. ಫಿರಂಗಿ ಎಳೆದೊಯ್ಯುವಂಥ ಎತ್ತುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅರಮನೆ ಆವರಣದಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನಗರದ ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆ. ಮೈಸೂರು ಅರಮನೆಗೆ ಸೇರಿರುವಂಥ ಫಿರಂಗಿಗಳಿಗೆ ಪೂಜೆ ಸಲ್ಲಿಸಲಾಗ್ತಾ ಇದೆ. ಅರಮನೆ ಆವರಣದಲ್ಲಿ ಫಿರಂಗಿಗಳಿಗೆ ಪೂಜೆ ಒಂದು ಕಡೆ, ಮತ್ತೊಂದು ಕಡೆ ಯದುವೀರಿಂದ ಆಯುಧ ಪೂಜೆ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದು ಅರಮನೆ ಆವರಣದಲ್ಲಿ ಆಗ್ತಿರುವಂಥ ಇವತ್ತಿನ ಆಯುಧ ಪೂಜೆಯ ಸಂಭ್ರಮ ಹೇಗಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಫಿರಂಗಿಯ ಪೂಜೆ ನೀವು ನೋಡ್ತಾ ಇರೋದು ಒಂದು ಕಡೆ. ಅರಮನೆ ಆವರಣದಲ್ಲಿ ಫಿರಂಗಿ ಎಳೆದೊಯ್ಯುವಂಥ ಎತ್ತುಗಳಿಗೂ ಕೂಡ ವಿಶೇಷ ಪೂಜೆ. ಇನ್ನು ಯದುವೀರ್ ಒಡೆಯರಿಂದ ಆಯುಧಗಳಿಗೆ ಪೂಜೆ. ಕಲ್ಯಾಣ ಮಂಟಪದಲ್ಲಿ ಪ್ರತಿ ಬಾರಿಯ ಹಾಗೆ ಈ ಬಾರಿ ಕೂಡ ಆಯುಧಗಳಿಗೆ ಪೂಜೆ. ರಾಜಮನೆತನದ ಸಂಪ್ರದಾಯದ ಹಾಗೆ ಯದುವೀರ್ ಅವರಿಂದ ಪೂಜೆ ನೆರವೇರ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಾ, ಏನು ಹಿಂದಿನ ರಾಜರ ಕಾಲದಲ್ಲಿ ಬಳಸಲಾಗ್ತಿದ್ದಂಥ ಆಯುಧಗಳನ್ನು ಇವತ್ತು ಪೂಜೆ ಮಾಡಲಾಗುವಂಥದ್ದು. ರಾಜ್ಯಾದ್ಯಂತ ಪ್ರತಿಯೊಂದು ಕಡೆ ಕೂಡ ಆಯುಧಗಳಿಗೆ ಪೂಜೆ ಮಾಡುವಂಥದ್ದು ಇರುತ್ತೆ. ಆದರೆ ಅರಮನೆಯಲ್ಲಿ ವಿಶೇಷವಾಗಿ ಈ ಆಯುಧಗಳಿಗೆ ಪೂಜೆ ನಡೆಸುವಂಥದ್ದು ಇಡೀ ರಾಜ್ಯವೇ ಇದನ್ನು ಗಮನಿಸುವಂಥ ವಿಚಾರ.